ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ ಅಗಸೆ, ಅಡಿಕೆ, ಬಾಳೆ, ನುಗ್ಗೆ, ಪರಂಗಿ, ಪಪ್ಪಾಯಿಂದ ಮುಂದಕ್ಕೆ ಮತ್ತೆ ಪಪ್ಪಾಯ ಆದ್ಮೇಲೆ ಅಡಿಕೆ. ನೀವು ಕೆಳಗೆ ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ, ಜಾಗ ಇಲ್ದಿರೋದಕ್ಕೆ ಮೇಲೆ ಬರ್ದಿರೋದಷ್ಟೇ. ಪಪ್ಪಾಯ ಆದ್ಮೇಲೆ ಮತ್ತೆ ಅಡಿಕೆ, ಅಡಿಕೆ ಪಕ್ಕದಲ್ಲಿ ಕಬ್ಬು ಮತ್ತೆ ತೆಂಗು. ಸೊ ಒಟ್ಟಾರೆಯಾಗಿ 32 ಅಡಿ 32 ಅಡಿ ಏನಿತ್ತು ಅದರ ಪೂರ್ತಿಯ ವಿಸ್ತೀರ್ಣದ 4 ಕಡೆಯಾಗಿ ಭಾಗ ಮಾಡಿ ಮಲ್ಟಿ ಲೇಯರ್ ಅಥವಾ ಬಹುಮಡಿ ಅಂತ ಏನ್ ಹೇಳ್ತೀವಿ, ಅದರ ಒಂದು ಗಿಡಗಳ ಜೋಡಣೆ ಅಥವಾ ಹಾಕುವಂತ ವಿಧಾನ ಇದು. ಒಂದು ಲೈನ್ದು ಬರೀ ಒಂದು ಬೆಡ್ ಮಾತ್ರ ಇಲ್ಲಿ ಬೆಳೀತಾ ಇರೋದು. ಉದ್ದುದ್ದ ಯೋಚನೆ ಮಾಡ್ಕೊಳ್ಳಿ. ಈ ಪಪ್ಪಾಯ ಏನಿದೆ, ಪಪ್ಪಾಯ ಆದ್ಮೇಲೆ ಅಡಿಕೆ, ಮತ್ತೆ ಇಲ್ಲಿ ಕಬ್ಬು, ಆದ್ಮೇಲೆ ತೆಂಗು. ಕ್ಲಿಯರಾ? ಸರಿನಾ?